ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ದಿನಗಣನೆ ಶುರುವಾಗಿದೆ. ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿರೋದು ಕಾಂಗ್ರೆಸ್ನ ನಾಯಕರು. ವರಿಷ್ಠರ ಬುಲಾವ್ಗೆ ಒಂದೇ ಒಂದು ಕರೆಗೆ ಇಲ್ಲಿ CM DCM ಕಾಯ್ತಾ ಇದ್ದಾರೆ. ಮಾಜಿ CM ಸಿದ್ದರಾಮಯ್ಯ, ಹರಿಪ್ರಸಾದ್ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ವರಿಷ್ಠರ ಬುಲಾವ್ಗೋಸ್ಕರ ಎದುರು ನೋಡ್ತಾ ಇದ್ದಾರೆ ನಾಯಕರು. ಇವತ್ತು ಸಾಯಂಕಾಲದ ಒಳಗಡೆ ವರಿಷ್ಠರಿಂದ ಬುಲಾವ್ ಬರುವ ಸಾಧ್ಯತೆ ಇದೆ. ಏನಾದರೂ ಕರೆ ಬಂದುಬಿಟ್ರೆ ಇವತ್ತೋ ಅಥವಾ ನಾಳೆಯೋ ದೆಹಲಿಗೆ ಅವರು ಪ್ರಯಾಣ ಬೆಳೆಸ್ತಾರೆ. ಅಂದರೆ ಅತಿ ಮುಖ್ಯವಾಗಿ ಏನಾಗಿದೆ ಅಂದರೆ ಹರಿಪ್ರಸಾದ್ ಅವರನ್ನ ಮಿನಿಸ್ಟರ್ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಪಣಕ್ಕೆ ಬಿದ್ದಂತೆ ಕಾಣಿಸ್ತಾ ಇದ್ದಾರೆ, ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ KPCC ಅಧ್ಯಕ್ಷ ಹರಿಪ್ರಸಾದ್ ಅವ್ರನ್ನ ಮಿನಿಸ್ಟರ್ ಮಾಡಿಬಿಡಬೇಕು. ಇಲ್ಲೇನಾಗಿದೆ, ಈಗ ಅವರು ಅಧ್ಯಕ್ಷರಾಗಿರಬಹುದು ಅಥವಾ ಮಿನಿಸ್ಟರ್ ಆಗಿರಬಹುದು ಅಂತ ಬಂದಾಗ ಇಲ್ಲ, ಒಂದು ಹುದ್ದೆ ನಿಭಾಯಿಸ್ಬೇಕು, ಅವರು ಒಬ್ರಿಗೊಂದೇ ಹುದ್ದೆ ಎರಡೆರಡು ಕೊಡೋಕ್ಕಾಗಲ್ಲ ಅಂತ ಒಂದು ವಿಚಾರ ಇದೆ. ಸಿದ್ದರಾಮಯ್ಯನವರು ಏನು ದಾಳ ಉರುಳಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವ್ರು ಮಿನಿಸ್ಟರ್ ಆಗಿರಲಿಲ್ವೇ, ಅವ್ರು ಇನ್ಚಾರ್ಜ್ ಆಗಿರಲಿಲ್ವೇ? ಹಾಗಿದ್ದಾಗ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಥರದ ಅವಕಾಶಗಳನ್ನು ನೀವು ಒದಗಿಸಿದ ಪಕ್ಷದಲ್ಲಿ OBC ಹಿಂದುಳಿದವರು ಇಂತಹ ಸಮುದಾಯದ ಮತಗಳನ್ನು ನಾವು ಸೆಳೆಯಬಹುದು, ಈ ಸಂದೇಶವನ್ನು ಕೊಡಬೇಕು ಅಂತ ಕೂಡ ಒಂದು ಕಡೆ ಸಿದ್ದರಾಮಯ್ಯನವರು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಿನಿಸ್ಟ್ರು, ಈಗ ಒಂದು 13 ಜನ ಮಿನಿಸ್ಟ್ರುಗಳಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ. ಈಗ ಸೆಷನ್ನು, ಈಗ SIR ಇನ್ನೊಂದು ಮತ್ತೊಂದು ಕಾರಣಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಅದು ಸೆಷನ್ ಆಗುವ ವೇಳೆಗೆ, ಸೆಷನ್ ಅಥವಾ ಅಧಿವೇಶನ ಶುರುವಾಗುವ ವೇಳೆಗೆ ಒಂದಷ್ಟು ಜನ ಮಿನಿಸ್ಟರ್ ಆಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ವಿಚಾರ ಇದೆಯಲ್ಲ. ಜೊತೆಗೆ ತುಂಬ ಎಳಿಲಿಕ್ಕಾಗಲ್ಲ, ತುಂಬ ಜನಕ್ಕೆ ಆಕಾಂಕ್ಷೆಗಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳಿದೆ. ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಸೋನಿಯಾ ಗಾಂಧಿ ಯಾರಾದರೂ ಸರಿ ಒಂದು ಬುಲಾವ್ ಕೊಟ್ಟುಬಿಟ್ರೆ ಹೋಗಬೇಕು ಅಂತೇಳಿ ಅನೇಕ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಒಂದು ಕಡೆ ಡೀಟೇಲ್ಸ್ ಕೊಡೋಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಇದೀಗ ವರಿಷ್ಠರ ಬುಲಾವ್ಗೆ ಒಂದು ಕರೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ? ಈ ಬಾರಿ ಮಾಡಿದ್ರೆ ಪೂರ್ತಿ ಕ್ಯಾಬಿನೆಟ್ ಆಗುತ್ತಾ ಅಥವಾ ಈಗಲೂ ಸ್ವಲ್ಪ ಅಳೆದು ಹೋಗಿ ಒಂದು 10-15 ಮಾಡಿ ಉಳಿದದ್ದು ಒಂದು 5-6 ಅಥವಾ 8 ಜನ ಅವರನ್ನು ಪೆಂಡಿಂಗ್ ಇಟ್ಕೊಳ್ಳಾಗುತ್ತಾ, ಹೇಗೆ ಅಂತ ಶಿವ? ರಮಕಾಂತ್, ಸಂಪುಟ ವಿಸ್ತರಣೆ ಆಗಿಲ್ಲ ಅಂತೇಳಿ ಬಹಳಷ್ಟು ಶಾಸಕರು ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ 5 ವರ್ಷ ಪೂರ್ಣ ಪ್ರಮಾಣದಲ್ಲಿಲ್ಲ, ಉಳಿದಿರುವಂತದ್ದು ಕೇವಲ 2 ವರ್ಷ. ಮತ್ತೆ ಇವರು ಈಗ ಆಗ ಅಂತೇಳಿ ಮತ್ತೆ ತಿಂಗಳಗಟ್ಟಲೆ ವಿಳಂಬ ಮಾಡ್ತಾ ಹೋದ್ರೆ ಆಗ ಕೆಲಸ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ, ನೆಕ್ಸ್ಟ್ ಚುನಾವಣೆಗಳು ಬರುತ್ತೆ ಅನ್ನುವಂತ ಬೇಸರ ಶಾಸಕರಲ್ಲಿದೆ. ರಾಹುಲ್ ಗಾಂಧಿ ಅವರು ಕಳೆದ 15 ದಿನಗಳಿಂದ ವಿದೇಶಿ ಪ್ರವಾಸದಲ್ಲಿದ್ರು. ಇವತ್ತು ಬೆಳಿಗ್ಗೆ ಅವರು ದೆಹಲಿಗೆ ವಾಪಸ್ ಆಗಿದ್ದಾರೆ. ಆ ಕಾರಣಕ್ಕೆ ಈಗ ರಾಜ್ಯ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ACC ಕಡೆಯಿಂದ ಒಂದು ಕರೆ ಬಂದ್ರೆ ನಾವು ದೆಹಲಿಗೆ ಭೇಟಿಯನ್ನ ಕೊಡಬಹುದು, ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸಬಹುದು. ಇಲ್ಲಿ ಶಾಸಕರ ಅಸಮಾಧಾನವನ್ನು ಕೂಡ ತಪ್ಪಿಸಬಹುದು ಅನ್ನುವಂತ ಲೆಕ್ಕಾಚಾರ ರಾಜ್ಯ ನಾಯಕರಲ್ಲಿದೆ. ಹಾಗಾಗಿ ಇವತ್ತು ಸಂಜೆಯೊಳಗೆ ಹೈಕಮಾಂಡ್ ನಿಂದ ಕರೆ ಬರಬಹುದು ಅನ್ನುವಂತ ನಿರೀಕ್ಷೆಯನ್ನ CM DCM ಹಾಗೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರು ಇಟ್ಕೊಂಡಿದ್ದಾರೆ. ಸೊ ಸಂಜೆಯೊಳಗೆ ಬಂದರೆ ಅವರು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಬಹಳಷ್ಟು ಶಾಸಕರು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ನಮ್ಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ಅಶೋಕ್ ಪಟ್ಟಣ್, ಹಂಪನಗೌಡ, ಬಾದರ್ಲಿ ಸೇರಿದಂತೆ ಹಲವು ಶಾಸಕರು ಇವತ್ತು ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಸಲೀಂ ಅಹಮದ್ ಹಾಗೆ ನರೇಂದ್ರ ಸ್ವಾಮಿ ಸೇರಿದಂತೆ ಕೆಲವು ಶಾಸಕರು ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ, ವರಿಷ್ಠ ನಾಯಕರನ್ನ ಭೇಟಿ ಮಾಡಬೇಕು ಅಂತೇಳಿ. ಇವತ್ತು ಸಂಜೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೇರಳದಲ್ಲಿರುವಂತಹ KC ವೇಣುಗೋಪಾಲ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ರಾಜ್ಯ ನಾಯಕರಿಗೆ ಬುಲಾವನ್ನ ಕೊಡಬಹುದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.